ಅಮೆರಿಕದಲ್ಲಿ ಆಪರೇಷನ್ ಮುಗಿಸಿ ನಟ ಶಿವಣ್ಣ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಇದೀಗ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಜನವರಿ 26ಕ್ಕೆ ಶಿವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿವಣ್ಣನಿಗೆ ಒಂದೇ ಸಲ 6 ಆಪರೇಷನ್, 190 ಹೊಲಿಗೆಗಳು. 4 ಗಂಟೆ ಕಾಲ ಶಿವಣ್ಣನಿಗೆ ಎಂಥ ಆಪರೇಷನ್ ನಡೆಯಿತು? ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅಮೆರಿಕಾದಲ್ಲಿ ಇರೋದು ಗೊತ್ತೇ ಇದೆ. ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವಣ್ಣ ಸದ್ಯ ಅಮೆರಿಕಾದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು, ಇದೇ ತಿಂಗಳು 26ಕ್ಕೆ ಭಾರತಕ್ಕೆ ಬರಲಿದ್ದಾರೆ. ಆದರೆ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಎಂಥ ಆಪರೇಷನ್ ನಡೆಯಿತು ಅನ್ನೋ ಬಗ್ಗೆ ಸಂಬಂಧಿ ಹಾಗೂ ಸಚಿವ ಮಧು ಬಂಗಾರಪ್ಪ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಶಿವಣ್ಣನಿಗೆ ಒಂದೇ ಬಾರಿ 6 ಆಪರೇಷನ್ ಮಾಡಲಾಗಿದೆ ಅಂತೆ. ಬರೋಬ್ಬರಿ 190 ಹೊಲಿಗೆಗಳನ್ನ ಹಾಕಲಾಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ಅನಾರೋಗ್ಯದ ನಿಮಿತ್ತ ಶಸ್ತ್ರಚಿಕಿತ್ಸೆಗೆ ತೆರಳಿದ್ರು. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆದಿದೆ. ಒಂದೇ ಸಲ ಶಿವಣ್ಣಗೆ 6 ಆಪರೇಷನ್ ಮಾಡಿದ್ದಾರೆ. ಶಿವಣ್ಣನ ದೇಹದೊಳಗೆ ಒಟ್ಟು 190 ಹೊಲಿಗೆ ಬಿದ್ದಿವೆ ಅನ್ನೋ ವಿಚಾರವನ್ನು ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಆಪರೇಷನ್ ಅಬೌಟ್ 6 ಆಪರೇಷನ್ ಅಟ್ ಎ ಟೈಮ್ ಮಾಡ್ತಾರೆ. 6 ಆಪರೇಷನ್ಸ್ ಅವರ ಇಂಟೆಸ್ಟೈನ್ನ ಇದಕ್ಕೆ ತೆಗೆದು ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ 6 ಆಪರೇಷನ್ ನಡೆಯುತ್ತೆ ಅಟ್ ಎ ಟೈಮ್. ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇದೆ. ನಾವು ಇದನ್ನು ಡೀಟೇಲ್ಸ್ ಹೇಳಲಿಲ್ಲ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಇದು ಭಾಳ ಕಾಂಪ್ಲಿಕೇಟೆಡ್. ಇಂಡಿಯಾದಲ್ಲೂ ಇದ್ದಾರೆ, ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವ್ರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ. ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ಜನವರಿ 26ಕ್ಕೆ ಕರುನಾಡಲ್ಲಿ ಶಿವರಾಜೋತ್ಸವ ಫಿಕ್ಸ್. ಸದ್ಯ ಶಿವಣ್ಣ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು, ಫುಲ್ ಎನರ್ಜಿಯಿಂದಲೇ ಆರೋಗ್ಯ ಚೇತರಿಸಿಕೊಳ್ತಾ ಇದ್ದಾರೆ. ದಿನವೂ 4-5 ಕಿಲೋಮೀಟರ್ ವಾಕ್ ಮಾಡ್ತಿದ್ದಾರಂತೆ. ಖುದ್ದು ವೈದ್ಯರೇ ಹೇಳಿರೋ ಪ್ರಕಾರ ಫಿಟ್ ಇದ್ದಾರಂತೆ. ಇದೇ ಜನವರಿ 26ಕ್ಕೆ ಕರುನಾಡಿಗೆ ಶಿವಣ್ಣ ವಾಪಸ್ ಬರ್ತಾ ಇದ್ದು, ಅಭಿಮಾನಿಗಳು ಶಿವರಾಜೋತ್ಸವ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕದಲ್ಲಿ ಆಪರೇಷನ್ ಮುಗಿಸಿ ನಟ ಶಿವಣ್ಣ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಇದೀಗ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಜನವರಿ 26ಕ್ಕೆ ಶಿವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿವಣ್ಣನಿಗೆ ಒಂದೇ ಸಲ 6 ಆಪರೇಷನ್, 190 ಹೊಲಿಗೆಗಳು. 4 ಗಂಟೆ ಕಾಲ ಶಿವಣ್ಣನಿಗೆ ಎಂಥ ಆಪರೇಷನ್ ನಡೆಯಿತು? ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅಮೆರಿಕಾದಲ್ಲಿ ಇರೋದು ಗೊತ್ತೇ ಇದೆ. ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವಣ್ಣ ಸದ್ಯ ಅಮೆರಿಕಾದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು, ಇದೇ ತಿಂಗಳು 26ಕ್ಕೆ ಭಾರತಕ್ಕೆ ಬರಲಿದ್ದಾರೆ. ಆದರೆ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಎಂಥ ಆಪರೇಷನ್ ನಡೆಯಿತು ಅನ್ನೋ ಬಗ್ಗೆ ಸಂಬಂಧಿ ಹಾಗೂ ಸಚಿವ ಮಧು ಬಂಗಾರಪ್ಪ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಶಿವಣ್ಣನಿಗೆ ಒಂದೇ ಬಾರಿ 6 ಆಪರೇಷನ್ ಮಾಡಲಾಗಿದೆ ಅಂತೆ. ಬರೋಬ್ಬರಿ 190 ಹೊಲಿಗೆಗಳನ್ನ ಹಾಕಲಾಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ಅನಾರೋಗ್ಯದ ನಿಮಿತ್ತ ಶಸ್ತ್ರಚಿಕಿತ್ಸೆಗೆ ತೆರಳಿದ್ರು. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆದಿದೆ. ಒಂದೇ ಸಲ ಶಿವಣ್ಣಗೆ 6 ಆಪರೇಷನ್ ಮಾಡಿದ್ದಾರೆ. ಶಿವಣ್ಣನ ದೇಹದೊಳಗೆ ಒಟ್ಟು 190 ಹೊಲಿಗೆ ಬಿದ್ದಿವೆ ಅನ್ನೋ ವಿಚಾರವನ್ನು ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಆಪರೇಷನ್ ಅಬೌಟ್ 6 ಆಪರೇಷನ್ ಅಟ್ ಎ ಟೈಮ್ ಮಾಡ್ತಾರೆ. 6 ಆಪರೇಷನ್ಸ್ ಅವರ ಇಂಟೆಸ್ಟೈನ್ನ ಇದಕ್ಕೆ ತೆಗೆದು ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ 6 ಆಪರೇಷನ್ ನಡೆಯುತ್ತೆ ಅಟ್ ಎ ಟೈಮ್. ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇದೆ. ನಾವು ಇದನ್ನು ಡೀಟೇಲ್ಸ್ ಹೇಳಲಿಲ್ಲ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಇದು ಭಾಳ ಕಾಂಪ್ಲಿಕೇಟೆಡ್. ಇಂಡಿಯಾದಲ್ಲೂ ಇದ್ದಾರೆ, ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್.
ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ ಅಲ್ಲ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವ್ರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ, ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ಜನವರಿ 26ಕ್ಕೆ ಕರುನಾಡಲ್ಲಿ ಶಿವರಾಜೋತ್ಸವ ಫಿಕ್ಸ್. ಸದ್ಯ ಶಿವಣ್ಣ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು ಫುಲ್ ಎನರ್ಜಿಯಿಂದಲೇ ಆರೋಗ್ಯ ಚೇತರಿಸಿಕೊಳ್ತಾ ಇದ್ದಾರೆ. ದಿನವೂ 4-5 ಕಿಲೋಮೀಟರ್ ವಾಕ್ ಮಾಡ್ತಿದ್ದಾರಂತೆ. ಖುದ್ದು ವೈದ್ಯರೇ ಹೇಳಿರೋ ಪ್ರಕಾರ ಫಿಟ್ ಇದ್ದಾರಂತೆ. ಇದೇ ಜನವರಿಯ 26ಕ್ಕೆ ಕರುನಾಡಿಗೆ ಶಿವಣ್ಣ ವಾಪಸ್ ಬರ್ತಾ ಇದ್ದು ಅಭಿಮಾನಿಗಳು ಶಿವರಾಜೋತ್ಸವ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕದಲ್ಲಿ ಆಪರೇಷನ್ ಮುಗಿಸಿ ನಟ ಶಿವಣ್ಣ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಇದೀಗ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಜನವರಿ 26ಕ್ಕೆ ಶಿವಣ್ಣ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಶಿವಣ್ಣನಿಗೆ ಒಂದೇ ಸಲ 6 ಆಪರೇಷನ್, 190 ಹೊಲಿಗೆಗಳು. 4 ಗಂಟೆ ಕಾಲ ಶಿವಣ್ಣನಿಗೆ ಎಂಥ ಆಪರೇಷನ್ ನಡೆಯಿತು? ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅಮೆರಿಕಾದಲ್ಲಿ ಇರೋದು ಗೊತ್ತೇ ಇದೆ. ಕ್ಯಾನ್ಸರ್ಗೆ ಸರ್ಜರಿ ಆದ ಬಳಿಕ ಶಿವಣ್ಣ ಸದ್ಯ ಅಮೆರಿಕಾದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದು ಇದೇ ತಿಂಗಳು 26ಕ್ಕೆ ಭಾರತಕ್ಕೆ ಬರಲಿದ್ದಾರೆ. ಆದರೆ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಎಂಥ ಆಪರೇಷನ್ ನಡೆಯಿತು ಅನ್ನೋ ಬಗ್ಗೆ ಸಂಬಂಧಿ ಹಾಗೂ ಸಚಿವ ಮಧು ಬಂಗಾರಪ್ಪ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಶಿವಣ್ಣನಿಗೆ ಒಂದೇ ಬಾರಿ 6 ಆಪರೇಷನ್ ಮಾಡಲಾಗಿದೆ ಅಂತೆ. ಬರೋಬ್ಬರಿ 190 ಹೊಲಿಗೆಗಳನ್ನ ಹಾಕಲಾಗಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ಅನಾರೋಗ್ಯದ ನಿಮಿತ್ತ ಶಸ್ತ್ರಚಿಕಿತ್ಸೆಗೆ ತೆರಳಿದ್ರು. ಅಮೆರಿಕಾದ ಫ್ಲೋರಿಡಾದ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ನಟ ಶಿವರಾಜ್ ಕುಮಾರ್ಗೆ ಸರ್ಜರಿ ಮಾಡಲಾಗಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆದಿದೆ. ಒಂದೇ ಸಲ ಶಿವಣ್ಣಗೆ 6 ಆಪರೇಷನ್ ಮಾಡಿದ್ದಾರೆ. ಶಿವಣ್ಣನ ದೇಹದೊಳಗೆ ಒಟ್ಟು 190 ಹೊಲಿಗೆ ಬಿದ್ದಿವೆ ಅನ್ನೋ ವಿಚಾರವನ್ನು ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಆಪರೇಷನ್ ಅಬೌಟ್ 6 ಆಪರೇಷನ್ ಅಟ್ ಎ ಟೈಮ್ ಮಾಡ್ತಾರೆ. 6 ಆಪರೇಷನ್ಸ್. ಅವರ ಇಂಟೆಸ್ಟೈನ್ನ ಇದಕ್ಕೆ ತೆಗೆದು ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ 6 ಆಪರೇಷನ್ ನಡೆಯುತ್ತೆ ಅಟ್ ಎ ಟೈಮ್. ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇದೆ. ನಾವು ಇದನ್ನು ಡೀಟೇಲ್ಸ್ ಹೇಳಲಿಲ್ಲ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಇದು ಭಾಳ ಕಾಂಪ್ಲಿಕೇಟೆಡ್. ಇಂಡಿಯಾದಲ್ಲೂ ಇದ್ದಾರೆ, ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಜಸ್ಟ್ ಬ್ಲಾಡರ್ ರೀಪ್ಲೇಸ್ಮೆಂಟ್, ರೀಕನ್ಸ್ಟ್ರಕ್ಷನ್. ಅದನ್ನೇನು ಕಿಡ್ನಿ ಫೇಲ್ ಅಂತೆ ಅದಂತೆ ಅದಲ್ಲ ಅಲ್ಲ ಅಲ್ಲ ತಪ್ಪಾಗ್ತದೆ. ಮಾಹಿತಿ ಗೊತ್ತಿಲ್ಲದೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾಡ್ತಾರೆ. ಅದು ಮಾಡಬಾರ್ದು, ಅದು ಒಳ್ಳೇದಲ್ಲ. ಅದು ಅವ್ರ ಫ್ಯಾನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ನನಗನ್ಸುತ್ತೆ ಶಿವಣ್ಣವ್ರಿಗೆ ನೋಡಿ, ಅವರೆಲ್ಲ ಆಶೀರ್ವಾದ, ಬ್ರೈನಲ್ಲಿ ಒಂದು ಸ್ಟೆಂಟ್ ಇದೆ, ಅವ್ರಿಗೆ ಒಂದು ಚಿಕ್ಕ ಹಾರ್ಟ್ ಅಟ್ಯಾಕ್ ಬೇರೆ ಆಗಿತ್ತು, ಕಾಲು ಇದಾಗಿತ್ತು. ಇವತ್ತು ಇದನ್ನು ಎಲ್ಲರಿಗೂ ಅವರಿಗೆ ಯಾಕಪ್ಪ ಅವರಿಗೆ ಅಂತ ಹೇಳಿ ಮನಸ್ಸಿತ್ತು. ಚೆನ್ನಾಗಿದ್ದಾರೆ. 25ನೇ ತಾರೀಕು ಬರ್ತಾರೆ. ಜನವರಿ 26ಕ್ಕೆ ಕರುನಾಡಲ್ಲಿ ಶಿವರಾಜೋತ್ಸವ ಫಿಕ್ಸ್. ಸದ್ಯ ಶಿವಣ್ಣ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು ಫುಲ್ ಎನರ್ಜಿಯಿಂದಲೇ ಆರೋಗ್ಯ ಚೇತರಿಸಿಕೊಳ್ತಾ ಇದ್ದಾರೆ. ದಿನವೂ 4-5 ಕಿಲೋಮೀಟರ್ ವಾಕ್ ಮಾಡ್ತಿದ್ದಾರಂತೆ. ಖುದ್ದು ವೈದ್ಯರೇ ಹೇಳಿರೋ ಪ್ರಕಾರ ಫಿಟ್ ಇದ್ದಾರಂತೆ. ಇದೇ ಜನವರಿಯ 26ಕ್ಕೆ ಕರುನಾಡಿಗೆ ಶಿವಣ್ಣ ವಾಪಸ್ ಬರ್ತಾ ಇದ್ದು ಅಭಿಮಾನಿಗಳು ಶಿವರಾಜೋತ್ಸವ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.